ಈ ಕ್ಯಾಮ್ರಾ ಮಾಡ್ಯೂಲ್ ಜೊತೆ ಫ್ರೀ ಕೇಸ್ ಕೊಟ್ಟಿದ್ದಾರೆ. ಏನಕ್ಕೆ ಫ್ರೀ ಕೇಸ್ ಅಂದರೆ ತುಂಬ ಹೀಟ್ ಆಗ್ತಾಯಿತ್ತು. ಸೊ ಇದೆಲ್ಲ ಏನೋ ಕ್ವಶನ್ ಕೇಳಿದ್ದಾರೆ ನನಗೆ. ಫಸ್ಟ್ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು, ಅದು ಇಶ್ಯೂ ಬಂತು, ಚಾರ್ಜೇ ಆಗ್ತಾ ಇರಲಿಲ್ಲ. ಇವಾಗ ಅನ್ಬಾಕ್ಸ್ ಮಾಡ್ತಾ ಇರೋದು ರಿಪ್ಲೇಸ್ಮೆಂಟ್ ಪ್ರಾಡಕ್ಟ್ ಆಗಿದೆ. ಈ ಪ್ಯಾಕೇಜ್ ನೋಯ್ಡಾ ಉತ್ತರ ಪ್ರದೇಶದಿಂದ ಬಂದಿದೆ. ಪ್ಯಾಕೇಜ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಒಂದಿಟ್ಟು ಡ್ಯಾಮೇಜ್ ಆಗಬಾರ್ದು ಅಂತ. ಲಾಸ್ಟಲ್ಲಿ ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ ಅಂತ ಒಂದು ಟ್ರೇನಿಂಗ್ ಸೊ DJI Action 2 ಪವರ್ ಕಾಂಬೋ, ಇದು 1 year ವ್ಯಾರಂಟಿ. ಪ್ಯಾಕಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ. ಸೊ ಅದು ಬಿಟ್ಟರೆ ಬಿಲ್ ನಾನು ರಿಟರ್ನ್ ಮಾಡಿದ್ನಲ್ಲ. ಸೊ ಕ್ಯಾಮ್ರಾ ಡಯಲ್ ಫಂಕ್ಷನ್ ಈಸ್ ನಾಟ್ ವರ್ಕಿಂಗ್. ಸೊ ಇದೆಲ್ಲ ಏನೋ ಕ್ವಶನ್ ಕೇಳಿದ್ದಾರೆ ನನಗೆ. ಸೊ ನ್ಯೂ DJI Action ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದು 2ನೇ ಸಲ ಅನ್ಬಾಕ್ಸ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ವೀಡಿಯೋ ಮಾಡಿಲ್ಲ. ಸೊ ಈ ಟೈಮ್ ವೀಡಿಯೋ ಮಾಡಬೇಕು ಅನ್ನೋ ಕಾರಣಕ್ಕೆ ನಂಗೆ DJI ಅವರು ಕಳಿಸ್ಕೊಟ್ಟವ್ರ ಏನು ಕತೆ ಅಂತ. ಇದಂತೂ ಬರಲ್ಲ, ಅರ್ಧ ಹಾಕ್ಬಿಡ್ತೀನಿ ಇದನ್ನು. ನೋಡಿ, ಒಂದು ಆ್ಯಸೆಸರೀಸ್ ಬಾಕ್ಸು, ಇನ್ನೊಂದು DJIಯಲ್ಲಿ ಒಂದು ಬ್ಯಾಟ್ರಿ ಇರುತ್ತೆ, ಇನ್ನೊಂದು ಕ್ಯಾಮ್ರಾ ಇರುತ್ತೆ. ಸೊ ಇದರಲ್ಲಿ ಆ್ಯಸೆಸರೀಸ್ ಬಂದ್ಬಿಟ್ಟು ಒಂದು ನೆಕ್ಕಿಗೆ ಹಾಕ್ಕೊಳೋದು, ಇನ್ನೊಂದು ಹೆಡ್ ಹಾಕ್ಕೊಳೋದು. ಇದು ಈ ಥರ ಇದೆ. Action 2 ಇದು ಕ್ಯಾಮ್ರಾ ಮಾಡಲು, ಇದು ಆ್ಯಸೆಸರೀಸು. ಸೊ ಆ್ಯಸೆಸರೀಸ್ನ ಓಪನ್ ಮಾಡೋಣ, ಏನೇನು ಕೊಟ್ಟಿದ್ದಾರೆ ಅಂತ. ಸೈಡ್ಗಿಟ್ಟು ಸೊ ಇದು ಏನೇನಿದೆ ನೋಡೋಣ. ಅದು ಬಿಟ್ಟರೆ ಚಾರ್ಜರ್ ಇದೆ. ಇದು ತಲೆಗೆ ಹಾಕ್ಕೊಳೋದು. ಆ್ಯಕ್ಚುಲಿ ಇದು ಈ ಥರ ಬರುತ್ತೆ. ಸೊ ತಲೆ ಹಿಂಗೆ ಕೂರುತ್ತೆ, ಇದು ಈ ಥರ ಕೂತ್ಕೊಳೋದು. ಇದೇನಿದು? ಓಕೆ, ಇದು ಹೆಲ್ಮೆಟ್ಗೆ ಹಾಕ್ಕೊಳೋದು. ಹೆಲ್ಮೆಟ್ಗೆ ಹಿಂಗೆ ಹಾಕ್ಬಿಟ್ಟು ಕ್ಯಾಮ್ರಾನ ಇಲ್ಲಿ ಫಿಕ್ಸ್ ಮಾಡೋದು. ಓಕೆ, ಈಗ ನಾನು ಹೇಳ್ತೀನಿ. ಇದು ನೆಕ್ಕಿಗೆ ಹಾಕ್ಕೊಳೋದು, ಕುತ್ತಿಗೆ ಹಾಕ್ಕೊಂಡು ಇದನ್ನು ಹಿಂಗೆ ಮಾಡಬೇಕು. ಸೊ ಈ ಕ್ಯಾಮ್ರಾ ಬಂದ್ಬಿಟ್ಟು ಇಲ್ಲಿ ಕೂರುತ್ತೆ. ಇವಾಗ ಇದು ನೆಕ್ ಪಾಟ್ ಅಂತ ಅಂದ್ಕೊಂಡ್ರೆ ಇದು ಕ್ಯಾಮ್ರಾ ಇಲ್ಲಿ ಇಷ್ಟು ಮಾತ್ರ ಕೂರುತ್ತೆ, ಕ್ಯಾಮ್ರಾ ಮಾತ್ರ. ನಾವು ಇದು ಬ್ಯಾಟ್ರಿ ಕಾಂಬೋನು ಕೂರಿಸ್ಬಿಟ್ಟು ಮಾಡ್ಬೋದು. ಆದರೆ ಏನಂದರೆ ಭಾರ ಆಗುತ್ತೆ. ಯಾರು ಓಡಿದಾಗ ಬಿಡಿದಾಗ ಒಂದು ಸ್ವಲ್ಪ ಬ್ಯಾಟ್ರಿ ಮ್ಯಾಗ್ನೆಟ್ ಪವರು ಅಷ್ಟು ಅಟ್ರಾಕ್ಟ್ ಅಂತ ಅನಿಸ್ಲಿಲ್ಲ ನನಗೆ. ಅಷ್ಟೇ ಬಾಕ್ಸಲ್ಲಿ ಇನ್ನೇನೂ ಇಲ್ಲ. ನೆಕ್ಸ್ಟು DJI ಕ್ಯಾಮ್ರಾ. ಇದು ಕ್ಯಾಮ್ರಾ
ಪ್ಲಸ್ ಸೊ ಏನೋ ಕ್ವಶನ್ ಕೇಳೋರು ನನಗೆ ಕ್ಯಾಮ್ರಾ ಡಯಲ್ ಫಂಕ್ಷನ್ ಬಟನ್ ಇನ್ ವರ್ಕಿಂಗ್ ಆರ್ ನಾಟ್ ಅನ್ನೋ ಥರ. ಸೊ ನಾನು ಹೇಳಿದ್ದು ಸೊ ನ್ಯೂ ಡಿ ಜೆ ಆ್ಯಕ್ಷನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು 2ನೇ ಸಲ ಅನ್ಬಾಕ್ಸ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ವೀಡಿಯೋ ಮಾಡಿಲ್ಲ. ಸೊ ಈ ಟೈಮ್ ವೀಡಿಯೋ ಮಾಡಬೇಕು ಅನ್ನೋ ಕಾರಣಕ್ಕೆ ನಂಗೆ ಡಿ ಜೆ ಅವರು ಕಳಿಸ್ಕೊಟ್ಟವ್ರ ಏನು ಕತೆ ಅಂತ. ಇದಂತೂ ಬರಲ್ಲ, ಅರ್ಧ ಹಾಕ್ಬಿಡ್ತೀನಿ ಇದನ್ನು. ಸೊ DJI ನೋಡಿ, ಒಂದು ಆ್ಯಸೆಸರೀಸ್ ಬಾಕ್ಸು, ಇನ್ನೊಂದು DJIಯಲ್ಲಿ ಒಂದು ಬ್ಯಾಟ್ರಿ ಇರುತ್ತೆ, ಇನ್ನೊಂದು ಕ್ಯಾಮ್ರಾ ಇರುತ್ತೆ. ಸೊ ಇದರಲ್ಲಿ ಆ್ಯಸೆಸರೀಸ್ ಬಂದ್ಬಿಟ್ಟು ಒಂದು ನೆಕ್ಕಿಗೆ ಹಾಕ್ಕೊಳೋದು, ಇನ್ನೊಂದು ಹೆಡ್ ಹಾಕ್ಕೊಳೋದು. ಇದು ಈ ಥರ ಇದೆ ಆ್ಯಕ್ಷನ್ ಟು. ಇದು ಕ್ಯಾಮ್ರಾ ಮಾಡಲು, ಇದು ಆ್ಯಸೆಸರೀಸು. ಸೊ ಆ್ಯಸೆಸರೀಸ್ನ ಓಪನ್ ಮಾಡೋಣ, ಏನೇನು ಕೊಟ್ಟಿದ್ದಾರೆ ಅಂತ ಸೈಡ್ಗಿಟ್ಟು. ಸೊ ಇದು ಏನೇನಿದೆ ನೋಡೋಣ. ಅದು ಬಿಟ್ಟರೆ ಚಾರ್ಜರ್ ಇದೆ. ಇದು ತಲೆಗೆ ಹಾಕ್ಕೊಳೋದು ಆ್ಯಕ್ಚುಲಿ. ಇದು ಈ ಥರ ಬರುತ್ತೆ. ಸೊ ತಲೆ ಹಿಂಗೆ ಕೂರುತ್ತೆ, ಇದು ಈ ಥರ ಕೂತ್ಕೊಳೋದು. ಇದೇನಿದು? ಓಕೆ, ಇದು ಹೆಲ್ಮೆಟ್ಗೆ ಹಾಕ್ಕೊಳೋದು. ಹೆಲ್ಮೆಟ್ಗೆ ಹಿಂಗೆ ಹಾಕ್ಬಿಟ್ಟು ಕ್ಯಾಮ್ರಾನ ಇಲ್ಲಿ ಫಿಕ್ಸ್ ಮಾಡೋದು. ಓಕೆ, ಈಗ ನಾನು ಹೇಳ್ತೀನಿ. ಇದು ನೆಕ್ಕಿಗೆ ಹಾಕ್ಕೊಳೋದು, ಕುತ್ತಿಗೆಗೆ ಹಾಕ್ಕೊಂಡು ಇದನ್ನು ಹಿಂಗೆ ಮಾಡಬೇಕು. ಸೊ ಈ ಕ್ಯಾಮ್ರಾ ಬಂದ್ಬಿಟ್ಟು ಇಲ್ಲಿ ಕೂರುತ್ತೆ. ಇವಾಗ ಇದು ನೆಕ್ ಪಾಟ್ ಅಂತ ಅಂದ್ಕೊಂಡ್ರೆ ಇದು ಕ್ಯಾಮ್ರಾ ಇಲ್ಲಿ ಇಷ್ಟು ಮಾತ್ರ ಕೂರುತ್ತೆ. ಕ್ಯಾಮ್ರಾ ಮಾತ್ರ. ನಾವು ಇದು ಬ್ಯಾಟ್ರಿ ಕಾಂಬೋನು ಕೂರಿಸ್ಬಿಟ್ಟು ಮಾಡ್ಬೋದು. ಆದರೆ ಏನಂದರೆ ಭಾರ ಆಗುತ್ತೆ. ಯಾರು ಓಡಿದಾಗ ಬಿಡಿದಾಗ ಒಂದು ಸ್ವಲ್ಪ ಬ್ಯಾಟ್ರಿ ಪವರ್, ಮ್ಯಾಗ್ನೆಟ್ ಪವರು ಅಷ್ಟು ಅಟ್ರಾಕ್ಟ್ ಅಂತ ಅನಿಸ್ಲಿಲ್ಲ ನನಗೆ. ಅಷ್ಟೇ ಬಾಕ್ಸಲ್ಲಿ ಏನೂ ಇಲ್ಲ. ನೆಕ್ಸ್ಟು DJI ಕ್ಯಾಮ್ರಾ. ಇದು ಕ್ಯಾಮ್ರಾ ಪ್ಲಸ್ ಮ್ಯಾಗ್ನೆಟಿಕ್ ಕೇಸ್, ಫ್ರೀ ಕೇಸ್ ಕೊಟ್ಟಿದ್ದಾರೆ. ಫ್ರೀ ಕೇಸ್ ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಹೀಟ್ ಆಗ್ತಾಯಿತ್ತು. ಸೊ ಅದಕ್ಕೆ ಕಂಪ್ನಿ ಕಡೆಯಿಂದನೇ ಕೊಟ್ಟಿದ್ದಾರೆ. ಅದು ಹಾಕ್ಕೊಂಡ್ರೆ ಹೀಟಿಂಗ್ ಇಶ್ಯೂಸ್ ಇಟ್ಕೊಂಡಾಗ ಅಷ್ಟು ಹೀಟ್ ಅನಿಸಲ್ಲ, ಒಳಗಡೆನೇ ಹೀಟ್ ಆಗ್ತಾ ಇರುತ್ತೆ, ಹಂಗೆ ಹೋಗ್ತಾ ಇರುತ್ತೆ, ಹೀಟ್ ಕಮ್ಮಿ ಆಗ್ತಾ ಇರುತ್ತೆ ಅಂತಲೇ ಅನಿಸ್ತು ನನಗೆ. ಕ್ಯಾಮ್ರಾ ಪ್ಲಸ್ ಫ್ರೀ ಕೇಸ್ ಅಟ್ಯಾಚ್ ಆಗಿದೆ. ಇದರಲ್ಲೇ ಕೊಟ್ಟಿದ್ದಾರೆ. ಒಂದಿದೆ, ಅನ್ರ್ಯಾಪ್ ಮಾಡೋಣ. ಸೊ ಈ ಥರ ಇದೆ. ಸೊ ಈ ಒಂದು ಬಂದು ನಾನು ಕೈಯಲ್ಲಿ ಇಟ್ಕೊಂಡಿದ್ದೆ ರೈಟ್ ಹ್ಯಾಂಡಲ್ಲಿ, ಅದು ಮಾತ್ರ ಕ್ಯಾಮ್ರಾ ವಾಟರ್ ಪ್ರೂಫು. ಇನ್ನೊಂದು ಬ್ಯಾಟ್ರಿ ಕಾಂಬೋ ಇದೆ, ಬ್ಯಾಟ್ರಿ ಕೊಟ್ಟಿದ್ದಾರೆ ಅದಕ್ಕೆ ಅಟ್ಯಾಚ್ ಮಾಡೋಕ್ಕೆ. ಸೊ ಅದು ಬಂದ್ಬಿಟ್ಟು ವಾಟರ್ ಪ್ರೂಫ್ ಅಲ್ವೇ ಅಲ್ಲ, ಅಕಸ್ಮಾತ್ ಹಾಕ್ರೂ
ಅದು ಜಲ್ದಿ ಹೊರ್ಟೋಗುತ್ತೆ. ಯಾವ ಥರ ಅದು ಫಿನಿಶಿಂಗು ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ನೀಟಾಗಿ ವಾಟರ್ ಒಳಗಡೆ ಹೋಗುತ್ತೆ. ಸೊ ಚಾರ್ಜಿಂಗ್ ಪೋರ್ಟ್ ಇದೆ, ಅಲ್ಲೂ ನೀರು ಹೋಗುತ್ತೆ. ಆಮೇಲೆ SD ಕಾರ್ಡ್ ಇದೆ, ಅಲ್ಲೂ ನೀರು ಹೋಗುತ್ತೆ. ಇದೆ ಬ್ಯಾಟ್ರಿ. ಸೊ ಬ್ಯಾಟ್ರಿಗೆ ಅದು ಕೇಸು. ಸೊ ಆ ಕೇಸಲ್ಲಿ ಬ್ಯಾಟ್ರಿ ಕೂರುತ್ತೆ. ಸೊ ಇಷ್ಟು ಕೊಟ್ಟಿದ್ದಾರೆ. ನೆಕ್ ಬ್ಯಾಂಡು, ಆಮೇಲೆ ಹೆಡ್ಡಿಗೆ ಹಾಕೊಳೋದು, ಕ್ಯಾಮ್ರಾ ಪ್ಲಸ್ಸು ಕೇಸ್ಗಳು, ಬ್ಯಾಟ್ರಿ, ಆಮೇಲೆ ಹೆಲ್ಮೆಟ್ ಮೌಂಟ್. ಸ್ಕ್ರೀನ್ಗೆ ರ್ಯಾಪ್ ಮಾಡಿದ್ದಾರೆ, ಸ್ಕ್ರೀನ್ ಗಾರ್ಡು. ನಾನು ತೆಗೆದ್ಬಿಡು, ಅದು ಹಾಕಿದ್ರೆ ಏನು ಕಾಣಿಸೋದು ಇಲ್ಲ. ಈ ಥರ ಇದೆ. ಬನ್ನಿ ಆನ್ ಮಾಡೋಣ. ಕ್ಯಾಮ್ರಾ ಮಾಡ್ಯೂಲ್ ಇದು, ನನ್ನ ಕೈಯಲ್ಲಿ ಇಟ್ಕೊಂಡಿರೋದು. ಇದು ಬ್ಯಾಟ್ರಿ. ಸೊ ಬ್ಯಾಟ್ರಿನ ಅಟ್ಯಾಚ್ ಮಾಡಿದೆ ಈಗ. ಸೊ ಒಂದು ಲೈಟ್ ಬಂದು ಗ್ರೀನ್ LED. ಸೊ ಕರೆಕ್ಟಾಗಿದೆ ಅಂತ ಅದು ಇಟ್ ಶೋಸ್. ಇದು ಒಂದು ಇಟ್ಕೊಂಡು ನಾವು ಆನ್ ಮಾಡ್ಕೋಬೋದು. ಆದರೆ ಬ್ಯಾಟ್ರಿ ಬ್ಯಾಕಪ್ ತುಂಬ ಕಮ್ಮಿ, ಒಂದು 20 ಮಿನಿಟ್ಸು ಬರೋಲ್ಲ. ಅದಕ್ಕೆ ಇದು ಅಟ್ಯಾಚ್ ಮಾಡಿಬಿಟ್ಟು ನಾವು ಯಾವಾಗ ಬೇಕೋ ಅವಾಗ ಯೂಸ್ ಮಾಡಿಕೊಂಡ್ರೆ 1 ಅವರ್ ತನಕ ಬರುತ್ತೆ. ಆಲ್ಮೋಸ್ಟ್ 1 ಅವರ್ 20 ಮಿನಿಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್. ಅದು ನಾವು 1080p ಇಟ್ಕೊಂಡ್ರೆ, 4K ಎಲ್ಲ ಇಟ್ಕೊಂಡ್ರೆ ತುಂಬ ಕಮ್ಮಿನೇ, 45 ಮಿನಿಟ್ಸ್ ಅಂತಲೇ ಹೇಳ್ಬೋದು 4Kನಲ್ಲಿ. ಚಾರ್ಜಿಂಗ್ ಪೋರ್ಟ್ ಇದು, SD ಕಾರ್ಡು. ಈ ಕಡೆ ಮೌಂಟ್ ಬಂದ್ಬಿಟ್ಟು ಇಲ್ಲಿ ಕೂರುತ್ತೆ. ತುಂಬ ಗಟ್ಟಿ ಕೂರುತ್ತೆ, ಅಷ್ಟು ಈಸಿಯಾಗಿ ಬರೋದೇ ಇಲ್ವಾ. ಅದೇನು ಪ್ರೆಸ್ ಮಾಡ್ತೀವೋ ಆ ಪ್ರೆಸ್ ಮಾಡಿದ್ರೆ ಮಾತ್ರ ಅದು ಓಪನ್ ಆಗೋಕ್ಕೆ ಸಾಧ್ಯ. ಈ ಥರ. ಸೊ ಇಂಗ್ಲೀಷ್. ಸೊ ಇದಕ್ಕೊಂದು ಆ್ಯಪ್ ಇದೆ. ಸೊ ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಬ್ರೌಸರಿಂದ ನಾವು ಆರಾಮಾಗಿ ಡೌನ್ಲೋಡ್ ಮಾಡಿಬಿಟ್ಟು ಕನೆಕ್ಟ್ ಮಾಡ್ಕೋಬೋದು DJI ಕ್ಯಾಮ್ನ. ಸೊ ಅದರಲ್ಲೂ ಎಲ್ಲ ಥರನ ಆಪ್ಷನ್ ಇದೆ. ಇದರಲ್ಲಿ ಏನಿದೆಯೋ ಅದರಲ್ಲೂ ಅದೇ ಥರ ಆಪ್ಷನ್ ಇದೆ. ಸೊ ಡೌನ್ಲೋಡು ಮಾಡ್ಕೋಬೋದು. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಫ್ ಆಗುತ್ತೆ. ಇಲ್ಲೊಂದು ಬಟನ್ ಇದೆ, 2 ಬಟನ್ ಇದೆ. ಒಂದು ಬ್ಯಾಟ್ರಿಗೆ ಬಟನ್ ಇದೆ, ಕ್ಯಾಮ್ರಾಗೂ ಬಟನ್ ಇದೆ. ಸ್ಕಿಪ್ ಮಾಡ್ಬೋದು ಆ್ಯಸ್ ಆಫ್ ನೌ. ನೆಕ್ಸ್ಟ್ ವಿಡಿಯೋಲಿ ಸೆಟಪ್ ಬಗ್ಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ.